ಲಕ್ಷ್ಮಿ, ನಿನ್ನ ನೋಡಬೇಕು ಅನಿಸ್ತಿದೆ. ಆದರೆ ಆ ಕಡೆ ಬರಕು ಆಗ್ತಿಲ್ಲ ನನಗೆ. ಮಾವ ಯಾಕೆ ಈ ಥರ ಮಾಡ್ತಾರೋ ಒಂದೋ ಗೊತ್ತಿಲ್ಲ. ಆ ದೇವ್ರ ಮೇಲೆ ಆಣೆ ಬಾಡಿ ಹೇಳ್ತೀನಿ, ನಾನಂತ ದುಡ್ಡು ಕದ್ದಿಲ್ಲ. ಮಾವ ನನ್ನ ತಪ್ಪು ತಿಳ್ಕೊಂಡಿದ್ದಾರೆ. ನಮ್ಮಿಬ್ಬರಿಗೂ ಮದುವೆ ಮಾಡ್ಬೇಕಂತ ಅವರೇ ಆಸೆ ಪಟ್ಟು ಅವರೇ ಎಲ್ಲ ಮಾತಾಡಿ ಲಾಸ್ಟಿಗೆ ನೋಡಿದ್ರೆ ನನ್ನೇ ಮನೆಯಿಂದ ಹೊರಗಡೆ ಹಾಕ್ಬಿಟ್ರು ಮಾವ. ನನಗಂತೂ ನೀನು ಬಿಟ್ಟು ಇರೋಕ್ಕಾಗ್ತಿಲ್ಲ, ನೀನು ಮರೆಯೋಕ್ಕೂ ಆಗ್ತಿಲ್ಲ. ಆದಷ್ಟು ಬೇಗ ನಮಗೆ ಕಷ್ಟ ಕಳೆದು ಯಾವಾಗ ನಾವು ಒಂದಾಗ್ತಿರೋ ಅನಿಸ್ತಿದೆ ಲಕ್ಷ್ಮಿ. ಲಕ್ಷ್ಮಿ, ಒಬ್ಬನೇ ಕುತ್ಕೊಂಡು ಏನು ಮಾಡ್ತಾ ಇದ್ದಾನೆ? ಏನಾದರೂ ಹಳೆ ದಿನ ಎನ್ಸ್ಕೊಂಡಿದ್ದಾನ? ಪಾಪ ಮಕ್ಕಳು, ಸುಮ್ಮನೆ ಮಕ್ಕಳಿಗೆ ನಾವೇ ಆಸೆ ಇಡ್ಸಿದ್ದು, ನಿಮಗೆ ಮದುವೆ ಮಾಡ್ತೀರಿ, ನೀವೇ ಮುಂದೆ ಗಂಡ ಅಂತ ಅನ್ನೋತಾರೆ. ಈಗ ನೋಡಿದ್ರೆ ನಮ್ಮ ಜಗಳದಲ್ಲಿ ಮಕ್ಕಳು ದೂರ ದೂರ ಇದ್ದಾರೆ. ಪಾಪ ನನ್ನ ತಮ್ಮ ಅಂತೂ ಇತ್ತೀಚೆಗೆ ಅವನಿಗೆ ದುಡ್ಡಿನ ದೇವ ಎಳೆದ್ಬಿಟ್ಟಿದೆ. ಅವನಿಗೆ ದುಡ್ಡು 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 ಅಂತಾನೆ. ಅಲ್ಲ, ನನ್ನ ಮಗ ಹೋಗಿ ಕಲ್ತನ ಮಾಡ್ತಾನೆ. ಇವನು ಬ್ಯಾಂಕ್ಗೆ ಹಾಕಂತ ಕೊಟ್ಟ, ಅದು ರೋಡಲ್ಲಿ ಕಲ್ತನ ಆದರೆ ಇವನ ಮೇಲೇ ಹಾಕೋದ. ಅದಕ್ಕೋಸ್ಕರ ನಮ್ಮನ್ನು ಮನೆಯಿಂದ ಹೊರಗಡೆನೇ ಹಾಕ್ಬಿಟ್ಟ. ನನ್ನ ಗಂಡ ಇರಬೇಕಾದ್ರೆ ನಮಗೆ ಈ ಥರ ಎಲ್ಲ ಆಗ್ತಿತ್ತ ಇಲ್ಲ. ನನ್ನ ಗಂಡ ಇಲ್ದಿದ್ಗೆ ತಾನೆ ನಮಗೆ ಕಷ್ಟ ಬಂದಿತ್ತು. ಪಾಪ ಮಗ, ಅದನ್ನೇ ನೆನೆಸ್ಕೊಂಡು ಕೂತವು ನೀನು. ಸರಿ ಸರಿ, ಅವನು ಆಡ್ತಾನೆ ಅಂತ ನಾನು ಹಂಗೆ ಇದ್ದರೆ ಇನ್ನೂ ನೋವು ಜಾಸ್ತಿನೇ ಆಗುತ್ತೆ, ಕಮ್ಮಿ ಏನೂ ಆಗಲ್ಲ. ನಾವೇ ಹೋಗಿ ಮಾತಾಡ್ಸೋಣ, ಇಲ್ಲಾಂದರೆ ಅವನು ಅದನ್ನೇ ಯೋಚನೆ ಮಾಡ್ಕೊಂಡಿರ್ತಾನೆ. ದೊರೆ ದೊರೆ, ಆಮ ಯಾಕಪ್ಪ ಮಕ್ಕ ಎಲ್ಲ ಒಂಥರ ಐತೆ? ತಲೆನಾದ್ರೂ ನೋತೈತಾ? ಕಾಫಿ ಮಾಡ್ಕೊಡ್ಲೇನಪ್ಪ? ಇಲ್ಲ ಇಲ್ಲ ಬೇಡಮ್ಮ. ಯಾಕೆ ಕೆಲ್ಸಕ್ಕೆ ಹೋಗಲೇನಪ್ಪ? ಇವತ್ತು ರಜಾ ಹಾಕಿದ್ಯಾ? ಆಮ, ಯಾಕೋ ಕೆಲ್ಸಕ್ಕೆ ಹೋಗಕ್ಕೆ ಮನಸ್ಸೇ ಇಲ್ಲ, ಒಂಥರ ಬೇಜಾರಾಗ್ತಿತ್ತು. ಸರಿ, ಇವತ್ತು ಮನೇಲೇ ಇರೋಣ ಅಂತ ರಜೆ ಹಾಕಿದ್ದೀನಮ್ಮ. ಯಾಕೆ ಹುಷಾರಿಲ್ಲೇನಪ್ಪ? ಹಾಸ್ಪಿಟ್ಲಿಗೆ ಹೋಗಲ್ವಾ? ಜ್ವರ ಏನಿಲ್ವೇ? ತಣ್ಣಗೆ ಇದೆ ಮೈ. ಇಲ್ಲಮ್ಮ, ಆ ಥರ ಏನಿಲ್ಲ, ನೀನೇನು ತಲೆ ಕೆಡಿಸ್ಕೊಂಬೇಡ. ಅದೇನಿಲ್ಲಮ್ಮ. ಆ ಥರ ಏನಿಲ್ಲ ಅಂದರೆ ನೀನು ಚೆನ್ನಾಗಿರ್ಬೇಕಲ್ವ? ರಜೆ ಹಾಕಿದೆಯಲ್ಲ, ಸುಮ್ಮನೆ ಕುತ್ಕೊಂಡು ಏನು ಮಾಡ್ತೀವಿ? ಹೋಗಿ ಹೊರಗಡೆ ಎಲ್ಲರೂ ಹೋಗಿ ಸುತ್ತಾಡ್ಕೊಂಡು ಬಂದರೆ ನಿನಗೂ ನೆಮ್ಮದಿಯಾಗಿರುತ್ತೆ. ಅದು ಬಿಟ್ಬಿಟ್ಟು ಒಂದೇ ಜಾಗದಲ್ಲಿ ಕುತ್ಕೊಂಡ್ರೆ ನೀನು ರಜೆ ಹಾಕಿ ಹೋಗಿ ಬರೋದಲ್ವ ಎಲ್ಲೇಮ್ಮ? ಆಮ, ಹೋಗ್ಬೇಕು. ಹೋಗ್ಬಿಟ್ಟು ಬಾ. ಮನೇಲಿದ್ರೆ ಅದಿದ್ದು ಯೋಚನೆ ಬರ್ತಾನೆ ಇರುತ್ತೆ, ಹೋಗಿ ಬಾ. ಸರಿಮ್ಮ, ಹಂಗಾದ್ರೆ ನಾನು ಹಂಗೆ ಸುಮ್ಮನೆ ಸುತ್ತಾಡ್ಕೊಂಡು ಬರ್ತೀನಿ. ಆಮೇಲೆ ಆಮೇಲೆ ಏನಾಯ್ತು? ಆಮೇಲೆ ಏನ್ಬೇಕು, ನನಗೆ ಬೇರೆ ಸೀಟು ಈ ವಯ ಮಾಡಿರೋ ಕೆಲಸಕ್ಕೆ ಇರು. ಇವಾಗ ನಿನಗಿದೆ ಅಂತ ಅಡುಗೆ ಮನೆಗೆ ಹೋದೆ, ಮುದ್ದೆ ತರಕ್ಕೆ ಒಂದೇ ಊಟ. ನನಗೆ ನಗುನು ನಗು, ಏನು ಮಾಡೋದು ಅನ್ಸುತ್ತೆ, ಅಷ್ಟು ಕೋಪ ಬರುತ್ತೆ ನನಗಂತೂ. ಅಯ್ಯೋ ಹೋಗು, ಇವ್ರ ಹತ್ರ ಹೇಗೋದು ನನಗೆ ಆಣೆ ಬರೋನು. ಇಲ್ಲಾಂದ್ರೆ ಏನೋ ಒಂಥರ ಲೈಫ್ ಜಾಲಿ ಆಗೈತೆ, ಇಂಥ ಗಂಡ ಇಂಥ ಮಗನ ಇರೋಕ್ಕೆ ಅನ್ನೋಕ್ಕೂ ನನಗೂ ನಗುನೇ ಬಂತು ಇವೆಲ್ಲ ನೆನೆಸ್ಕೊಂಡು ಹೋಗು. ಹಂಗೆ ಹೆಂಗೋ ಚೆನ್ನಾಗಿ ನೋಡ್ಕೊಂತಾನೆ ಬಿಡು. ಸ್ವಲ್ಪ ಕುಡಿಯೋದು ಬಿಟ್ರೆ ಇನ್ನೇನಿಲ್ಲ ಕೆಟ್ಟ ಅಭ್ಯಾಸ. ಅಕ್ಕ ಅನ್ನೋದು ಬಿಟ್ರೆ ಮಾತು ಬೇರೆ ಮಾತೇ ಬರಲ್ಲ ನೋಡು. ಆರಾಮುಗಾಗೆ. ಏನಮ್ಮ, ಸುಮ್ಮನೆ ಬಾಯಿ ಮುಚ್ಕೊಂಡು ಕೆಲಸ ಮಾಡೋಕ್ಕಾಗಲ್ವ ನಿಮಗೆ? ಬಂದಾಗಿಂದ ಒಟ ಅಂತ ಮಾತಾಡ್ತಾನೆ ಇರ್ತೀರ, ನಗ್ತಾನೆ ಇರ್ತೀರ. ಇಲ್ಲಿ ಕೆಲಸ ಮಾತ್ರ ಆಗಲ್ಲ, ಕೂಲಿ ಮಾತ್ರ ಕರೆಕ್ಟಾಗಿ ಕೇಳ್ತಿರ ತಾನೆ. ಇಲ್ಲಿ ಕೆಲಸನಾಗೆ ಮಾಡಬೇಕು. ಲೇಟಾಗಿ ಬಿಡ್ತೀರಾ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತೀರ. ಕೆಲಸ ಮುಗಿಸಿದ್ರೆ ಬೇಗನೆ ಬಿಡಲ್ವಾ? ಅಲ್ಲಿ ಕೇಳಿಸ್ತೈತಿ ನೀವು ನಗಾಡೋದು, ಕಕಿಬೇಕು ಅಂತ ನಗಾಡ್ತಾ ಇದ್ದೀರಲ್ಲ. ಬೇಗ ಮಾಡ್ರಮ್ಮ ಕೆಲಸ. ಏನಣ್ಣ ಇನ್ನು ಕೋಪ ಮಾಡ್ತೀಯಾ? ಮಾತಾಡ್ಕೊಂಡು ಮಾಡಿದ್ರೆ ಹಂಗೆ ನಗಾಡ್ಕೊಂಡು ಮಾಡ್ತಿದ್ರೆ ಕೆಲಸ ಮಾಡ್ದಂಗೆ ಅನ್ಸಲ್ಲ. ಇಲ್ಲ ಅಂದ್ರೆ ಸೊಂಟನೆ ಬಿಡೋದನ್ನ ಅನ್ಸುತ್ತೆ. ಅದಕ್ಕೆ ಸುಮ್ಮನೆ ಮಾತಾಡ್ಕೊಂಡು ಮಾಡ್ತಿರಪ್ಪ, ನಾವೇನು ಸುಮ್ಮನೆ ಇದೀರಿ? ನೀನು ಸೌಂಡೇ ನಮ್ಮ ಅಲ್ಲಿ ಗಂಟೆ ಕೇಳಿಸ್ತಿದ್ದು. ಕೆಕ್ಕಬೇಕು ಅಂತ ನಗೀತಾ ಇದ್ದಲ್ಲ, ಅಲ್ಲಿ ಗಂಟೆ ನಿಂದೇ ಸೌಂಡ್ ಕೇಳಿಸಿದ್ದು. ಶಾಂತಮ್ಮ, ಸುಮ್ಮನೆ ಮಾಡು ಕೆಲಸ. ನೀನಿಂದನೇ ಇವರೆಲ್ಲ ಮಾತಾಡ್ಕೊಂಡಿರೋದು. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ, ಮಾಡಮ್ಮ ಬೇಗ ಬೇಗ ಕೆಲಸ ಮುಗಿಸಿ ಬೇಗ ಮನೆಗೆ ಹೋಗ್ರಮ್ಮ. ಅಯ್ಯೋ ಹೋಗೋಣ, ಈ ಬಿಸಿಲ ಕೆಲಸ ಮಾಡಕ್ಕೆ ಆಗಲ್ಲ. ಒಂದು ಜ್ಯೂಸ್ ಪೀಸ್ ತರ್ಸು, ಇಲ್ಲಾಂದ್ರೆ ಮಜ್ಜಿಗೆ ಮಾಡ್ಕೊಂಬರಕ್ಕೆ ಅಕ್ಕನ್ಗೆ ಕುಡಿದ್ಬಿಟ್ಟು ಫಾಸ್ಟಾಗಿ ಮಾಡ್ತೀರಿ. ಸ್ಟಾರ್ಟ್ ಮಾಡಿ, ಕೆಲಸ ಸ್ಟಾರ್ಟ್ ಮಾಡಿ. ನಾವು 1 ಅವರ್ ಆಗಿಲ್ಲ, ಆಗಲೇ ಜ್ಯೂಸ್ ಕೇಳ್ತೀಯಲ್ಲಮ್ಮ. ಕೆಲಸ ಮಾಡು, ತರಿಸ್ತೀನಿ ನಾನು. ಹಂಗೆ ಮದನ ಊಟ ತರೋಕೆ ಒಂದೇ ಸತಿ ತರಿಸ್ತೀನಿ. ಅದು ಏನು ಮಾಡ್ತೀರೋ ಏನೋ. ಬೇಗ ಮಾಡಿದ್ರೆ ಬೇಗ ಹೋಗ್ರಿ. ನಾನೇನು ಮಾಡೋಕ್ಕಾಗಲ್ಲ. ನೀವು ಮಾತಾಡ್ಕೊಂಡು ಲೇಟ್ ಮಾಡ್ಕೊಂಡಿದ್ದೆ, ಆಮೇಲೆ ಅಂದಮೇಲೆ ಹೇಳಕ್ಕೆ ಬರ್ಬೇಡ್ರಿ, ಈಗಲೇ ಹೇಳಿದ್ದೀನಿ. ಈ ಬಾಯಿ ಮುಚ್ಕೊಂಡು ಸುಮ್ಮನೆ ಮಾಡೇ. ಅವಯ್ಯ ಇವಾಗೆ ಬಂದು ವಟ ಅಂತ ಬಡ್ಕೊಂತಾನೆ. ಸಂಜೆ ಕೂಲಿ ಕಡೆ ಹೋಗ್ಲಿ ಹಂಗೆ ಬಡ್ಕೊಂತಾನೆ. ಸುಮ್ಮನೆ ಮಾಡೇ. ಬೇಜಾರಾಗುತ್ತೆ ಹಂಗೆ ಸುಮ್ಮನೆ ಮಾಡಕ್ಕೆ. ಅಕ್ಕ, ಪಾರ್ವತಿ ಅಕ್ಕ,
ಅದೇನು ಕತೆನೋ ನೀನು ನೋಡ್ತೀಯಾ ನಾನು ಕೇಳ್ತೀಯ ನಾನೆಲ್ಲ ಮಾಡ್ತೀನಿ ಫೋನು. ಅಯ್ಯೋ ನೀನ್ ಬೇರೆ ಫೋನೇ ನೋಡಲ್ಲ. ಏನ್ ಗೊತ್ತಾಕ ಅದರಲ್ಲಿ ಏನು ಖುಷ್ಬು ಆಯಿಲ್ ಅಂತೆ. ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಹೋಗ್ತೈತಕ್ಕ, ಯಾರು ನೋಡ ಅದೇ ಹಾಕ್ತಾರೆ. ಅದನ್ನ ಹಚ್ತಾ ಇದ್ರೆ ನನಗೆ ಮುಖ ಎಲ್ಲ ಪಳ 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 ಅಂತ ಹಾಕುತ್ತಂತೆ, ವೈಟ್ ಆಗುತ್ತಂತಕ್ಕ. ಅದಕ್ಕೆ ನಾವು ಬಿಸಿಲಲ್ಲಿ ಮಾಡ್ತಿರಲ್ಲ ಮಾಡೋಣ ಅಂತ. ಅದೊಂದೇ ಕಮ್ಮಿ. ಮಾಡೇ ಬೇಕೇ ಕೆಲಸ. ಇರುಕು ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ನಾವು ನಮ್ಮ ಸ್ಕಿನ್ ಬಗ್ಗೆ ನಾವು ಕೇರ್ ಮಾಡಬಾರ್ದಾ? ಆಯ್ತು ಕಣ್ತಾಯಿ, ಮಾಡಿ ಬಿಡು. ನಿನ್ಗೂ ಏನೋ ಮಾಡಬೇಕಂದ್ರೆ ಮಾಡಿ ಬಿಡು. ಯಾಕೆ ತಲೆ ಕೆಡ್ಸ್ಕೊಂಡಿ, ಕೆಲಸ ಮಾಡು. ಮನೆಗೆ ಹೋಗಿ ಏನು ಖುಷ್ಬು ಆಯಿಲ್ಲ ಏನೋ ಮಾಡ್ಕೊಣಿ. ಅದೇಕ ನಾನು ತುಂಬಾ ನೋಡಿದೆ ಫೋನಲ್ಲಿ, ಯಾರು ನೋಡಿದ್ರು ಖುಷ್ಬು ಆಯಿಲ್. ನಾನೊಂದು ವಾರ ಟ್ರೈ ಮಾಡಿದೆ, 15 ದಿನ ಟ್ರೈ ಮಾಡಿದೆ, ಸ್ಕಿನ್ ಎಲ್ಲ ವೈಟ್ ಆಗಿದೆ, ಗ್ಲೋ ಆಗಿದೆ ಅಂತದಕ್ಕ. ಅದಕ್ಕೆ ಫಸ್ಟ್ ನಾನೇ ಮಾಡಿ ಹಾಕ್ಕೊಂತೀನಿ. ನನ್ಗೇನಾದ್ರೂ ಚೆನ್ನಾಗಿ ವರ್ಕ್ ಆಯ್ತು ಅಂದ್ರೆ ನನ್ನ ಮಗನಿಗೆ ಹಾಕೋಣ ಅಂತಕ. ಓಹ್ ಇವಳು ನೋಡು ನೋಡ್ದೆ ನಕ್ಕ ಪರ್ವತಕ್ಕ, ಇವಳು ಹಾಕೊಂಡು ಆಮೇಲೆ ಇವ್ರ ಮಗನ್ಗೆ ಹಾಕ್ತಾಳಂತೆ. ನಿನ್ಗೇನ್ ಗೊತ್ತಾ, ಸುಮ್ಮನಿರು. ನನ್ನ ಮಗ ಏನ್ ಕೇಳ್ತಾನೆ ಗೊತ್ತಾ ಕ್ವಶನ್? ಅಮ್ಮ ಅಮ್ಮ ನೀನು ಇಟ್ಟಿದ್ದೀಯ, ಅಪ್ಪನೂ ಇಟ್ಟಿದ್ದೆ, ನಾನು ಮಾತ್ರ ಯಾಕಮ್ಮ ಕಪ್ಪಗಿದ್ದೀನಿ? ನೀನು ಹೊಟ್ಟೆಲಿ ಇರ್ಬೇಕಾದ್ರೆ ಫ್ಯಾನ್ ಅಲ್ಲಿ 2 ಪ್ಯಾಕೆಟ್ ನುಂಗೋದು ತಾನೇ ಅಂತಾನೆ. ಏನಮ್ಮ ಲಕ್ಷ್ಮಿ, ಲಕ್ಷ್ಮಿ ಬಾರಮ್ಮ ಇಲ್ಲಿ. ಅಣ್ಣ ಹೇಳಿ ಅಣ್ಣ. ನೋಡಮ್ಮ, ಇವತ್ತು ನಾವಿರಲ್ಲ, ನಾವು ಫಂಕ್ಷನ್ ಐತೆ ನಮ್ಮ ರಿಲೇಷನ್ ಅವ್ರದ್ದು, ಎಲ್ಲ ನಾವು ಅಲ್ಲಿ ಹೋಗ್ತಾ ಇದ್ದೀರಿ, ಫುಲ್ ಫ್ಯಾಮಿಲಿನೇ. ಮಧ್ಯಾಹ್ನ ಮೇಲೆ ಬರ್ತಾನೆ ಒಂದು ಹುಡುಗ, ಹೇಳಿರ್ತೀನಿ ಅವನಿಗೆ. ಇನ್ಮೇಲೆ ಅವನಿಲ್ಲಿ ಕೆಲಸ ಮಾಡ್ತಾನೆ, ಕೆಲ್ಸಕ್ಕೆ ಸೇರಿದ್ದಾನೆ. ಆ ಹುಡುಗ ಬಂದರೆ ಅವನ ಕೈಲಿ ಬೀಗ ಕೊಟ್ಬಿಡು. ನಮ್ಗೆ ಗೊತ್ತಿರೋ ಹುಡುಗನೇ, ಏನು ತೊಂದರೆ ಇಲ್ಲ. ಬೀಗ ಅವನ ಕೈಲಿ ಕೊಟ್ಬಿಡು, ಅಂಗಡಿ ಬೀಗ ಕೊಟ್ಬಿಟ್ಟು ನಿನ್ನ ಟೈಮ್ ಆದ್ಮೇಲೆ ನೀನು ಹೋಗು ಮನೆಗೆ. ರಾತ್ರಿ ಅವನೇ ಅಂಗಡಿ ಎಲ್ಲ ಬೀಗ ಹಾಕೊಂಡು ಹೋಗ್ತಾನೆ, ಸರಿನೇನಮ್ಮ? ಆಮೇಲೆ ಹೊಸಬ್ನು ಇವತ್ತು ಬಂದವನೇ ಅಂತ ನೀನು ಕೊಡಕ್ಕೆ ಹಿಂದೆ ಮುಂದೆ ನೋಡ್ಕೊಂಡು ನೀನು ಇಲ್ಲೇ ಇರ್ಬಿಡಮ್ಮ. ಆಮೇಲೆ ನಿಮ್ಮ ಮನೆಯವ್ರು ನನ್ನ ಮೇಲೆ ಜಗಳಕ್ಕೆ ಬರ್ತಾರೆ, ಹೆಣ್ಮಕ್ಳನ್ನ ಇಷ್ಟ ಹೇಳ್ಕೊಂತ ಇಟ್ಕೊಂಡಿದ್ದೀರಾ ಅಂತ. ಆಯ್ತಾ? ಬೇಗ ಕೊಟ್ಟು ನೀನು ಹೋಗಮ್ಮ, ನಿನ್ನ ಟೈಮ್ ಆಗಿದ ತಕ್ಷಣ ಹುಡುಗ ನೋಡ್ಕೊತಾನೆ, ಎಲ್ಲ ಹೇಳಿದ್ದೀನಿ. ಸರಿ ಅಣ್ಣ, ನೀವು ಹೇಳ್ದಂಗೆ ಮಾಡ್ತೀನಿ. ಮತ್ತೆ ಇದು ಈ ತಿಂಗಳಿಂದ 500 ರೂಪಾಯಿ ಇಂಕ್ರಿಮೆಂಟ್ ಮಾಡಿದ್ದೀನಮ್ಮ. ನೀನು ಪಾಪ ಬಂದಾಗಿಂದ ಕಷ್ಟ ಬಿದ್ದು ಮಾಡ್ತಾ ಇದ್ದೀಯ. ಅದಕ್ಕೆ ಪೇಮೆಂಟ್ ಮಾತ್ರ ಫಂಕ್ಷನ್ಗೆ ಹೋಗಿ ಬಂದು ಕೊಡ್ತೀನಮ್ಮ, ಯಾಕಂದ್ರೆ ಫಂಕ್ಷನ್ ಬೇರೆ ಐತೆ, ಸ್ವಲ್ಪ ಹೆಂಗೆ ಏನು ಖರ್ಚು ಅಂತ ನೋಡಬೇಕು. ಅದಕ್ಕೆ ಬಂದು ಕೊಡ್ತೀನಮ್ಮ, ಏನು ಬೇಜಾರು ಮಾಡ್ಕೊಬೇಡ. ಸರಿ ಅಣ್ಣ, ಪರವಾಗಿಲ್ಲ, ಬಂದೇ ಕೊಡಿ. ಆಮೇಲೆ ಅಣ್ಣ ಇದು ಪಪ್ಸ್ ಎಲ್ಲ ಇನ್ನೊಂದು ಸ್ವಲ್ಪ ಇದೆ, ಒಂದು 10 ಪೀಸ್ ಇದೆ ಅಷ್ಟೇ. ಎಲ್ಲ ಖಾಲಿ ಆಗಿದೆ, ಇವತ್ತು ಜಾಸ್ತಿನೇ ಸೇಲ್ ಆಯಿತು. ಇನ್ನೂ ಸ್ವಲ್ಪ ಬೇಕಾಗಿತ್ತಲ್ಲ ಅಣ್ಣ, ಯಾಕಂದರೆ ಸಂಜೆ ಮೇಲೆನೇ ಜಾಸ್ತಿ ಜನ ಬರ್ತಾರಲ್ಲ, ಟೀ ಕಾಫಿ ಕುಡಿಯೋಕ್ಕೆ ತಗೊತಾರೆ. ಹೌದಾ? ಹಂಗ ಸರಿನಮ್ಮ, ನಾನು ಫೋನ್ ಮಾಡಿ ಹೇಳ್ತೀನಿ, ತಗೊಂಡು ಕೊಡ್ತಾರೆ. ಅದು ಕೂಡ ಇಸ್ಕೊ. ನೀನೇನು ಏನು ಹೇಳೋಕೆ ಹೋಗ್ಬೇಡ. ಅದೇ ಎಷ್ಟು ಪೀಸ್ ಕೊಡ್ತಾರೋ ಅದು ಮಾತ್ರ ಬಾರ್ದು ಇಟ್ಟಿರು. ಯಾಕಂದರೆ ನಾವಿರಲ್ವಲ್ಲ, ಅದಕ್ಕೆ ಆಮೇಲೆ ಅಲ್ಲಿ ಬಂದು ಮಾತಾಡ್ಕೊತೀನಿ. ಸರಿ ಅಣ್ಣ. ಆಯ್ತಮ್ಮ, ಹಂಗಾದ್ರೆ ನಾನು ಹೋಗ್ತೀನಿ. ಹುಷಾರು, ಅಂಗಡಿ ಕಡೆ ಹುಷಾರಮ್ಮ. ಅಂಗಡಿ ಜೋಪಾನ ನೋಡ್ಕೊ, ನೀನೇ ನಂಬಿ ಬಿಟ್ಟು ಹೋಗ್ತಿದ್ದೀನಿ. ಆ ಹುಡುಗನ್ನ ಕಳಿಸ್ತೀನಿ, ಹುಷಾರಮ್ಮ. ಸರಿ ಅಣ್ಣ, ಆಯಿತು, ಹುಷಾರಾಗಿ ನೋಡ್ಕೊತೀನಿ. ಹುಷಾರಮ್ಮ, ಹುಷಾರು. ಸರಿ. ಇವತ್ತು ಯಾಕೋ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ. ಯಾಕೋ ಮನಸ್ಸಲ್ಲೇ ಏನೋ ಒಂಥರ ಸಂಕಟ, ಏನೋ ಒಂಥರ ಬೇಜಾರಾಗ್ತಿದೆಲ್ಲ. ಏನಂತಾನೆ ಅರ್ಥ ಆಗ್ತಿಲ್ಲ ನನಗಂತೂ. ನನಗೆ ಮಾವನ್ನ ನೋಡಬೇಕು ಅನಿಸ್ತಿದೆ. ಇಷ್ಟೊತ್ತಾಗಲೇ ನಮ್ಮಿಬ್ಬರಿಗೂ ಮದುವೆ ಆಗಿರೋದು. ಅಪ್ಪನೇ ತಾನೇ ಆಸೆ ಬಿತ್ತಿತ್ತು ನಮಗೆ ಮದುವೆ ಮಾಡಿಸ್ಬೇಕು ಅಂತ. ಆದರೆ ಈಗ ನೋಡಿದ್ರೆ ಅಪ್ಪ. ನನಗೆ ಮಾವನ್ನ ನೋಡಬೇಕು ಅನಿಸ್ತಿದೆ. ಏನು ಮಾಡೋದು ನಾನು? ಮಾವ ನೀನು ನೋಡಬೇಕು ಅನ್ನಿಸ್ತಿದೆ. ನೀನು ಕೂಡ ನಾನು ನೆನೆಸ್ಕೊತಾ ಇದ್ದೀಯ ತಾನೇ ಮಾವ? ಅದಕ್ಕೆ ನನಗೆ ಈ ಥರ ಅನ್ನಿಸ್ತಿದೆ. ಮನಸ್ಸಲ್ಲಿ ಏನೋ ಒಂಥರ ಆಗ್ತಿದೆ. ನಿನ್ನ ನೋಡಬೇಕು, ನಿನ್ನ ಜೊತೆ ಮಾತಾಡಬೇಕು ಮಾವ. ಆದರೆ ನನ್ನ ಹತ್ರ ಫೋನ್ ಇಲ್ಲ ಮಾಡೋಕ್ಕೆ. ನೀನು ನೋಡಬೇಕು ಅನ್ನಿಸ್ತಿದೆ. ಆದ್ರೆ ನೀನು ಏನೇ ಹೇಳಿ ಸಂತು, ನೀನು ತಪ್ಪು ಮಾಡ್ತಾ ಇದೀಯಾ. ಪಾಪ ಅಲ್ವಾ ಹುಡುಗಿ, ನಿಜ ಹೇಳಿ ಲವ್ ಮಾಡಿದ್ರೆ ಪರವಾಗಿಲ್ಲ. ನೀನು ಬೇರೆ ಸುಳ್ಳು ಹೇಳ್ತಾ ಇದೀಯಾ. ಪಾಪ ಅಲ್ವಾ ಹುಡುಗಿನು. ಅಕಸ್ಮಾತ್ ಮದುವೆ ಆದ್ಮೇಲೇನು ಗೊತ್ತಾದ್ರೆ ಅವಳು ಎಷ್ಟು ಬೇಜಾರು ಮಾಡ್ಕೊಂಡಳ. ಅಲ್ಲ, ನೀನೆಲ್ಲ ಒಂದು ಫ್ರೆಂಡೇನೋ? ಫ್ರೆಂಡಾಗಿ ನನಗೆ ಸಪೋರ್ಟ್ ಮಾಡಬೇಕು ನೀನು. ಅವಳಿಗೆ ಹೋಗಿ ಪಾಪ ಅಂತ ಇದೆಯಲ್ಲ. ನಾನೇನು ಮಾಡಬಾರ್ದೇನೋ ಮಾಡಿಲ್ಲ. ಅವಳಿಗೆ ನಾನು ಮೋಸ ಮಾಡಲ್ಲ. ಮದುವೆ ಮಾಡ್ಕೊತೀನಿ, ಚೆನ್ನಾಗಿ ನೋಡ್ಕೊತೀನಿ. ಅವರಪ್ಪ ಬೇಜನಾಗಿ ದುಡ್ಡು ಮಾಡಿಟ್ಟವನೇ, ಆಸ್ತಿ ಪಾಸ್ತಿ ಮಾಡಿಟ್ಟವನೇ. ಏನಿಲ್ಲ, ಒಬ್ಬಳೇ ಮಗಳು. ಎಲ್ಲ ಯಾವತ್ತಿದ್ರೂ ನನಗೆ ಸೇರುತ್ತೆ ಮದುವೆ ಆದಮೇಲೆ. ನಾನೇನು ಅವಳನ್ನ ಪ್ರೀತಿ ಮಾಡಿ ಮೋಸ ಮಾಡಿ ಕೈ ಕೊಟ್ಟು ಹೋಗ್ತಾ ಇದ್ದೀನಾ? ಮದುವೆ ತಾನೇ ಆಗ್ತಿದ್ದೀನಿ, ಅದೊಂದು ತಪ್ಪಾ? ಅಲ್ಲ, ನಾನು ಹಂಗೆಲ್ಲರೂ ಹೇಳ್ತಾರದು. ನೀನು ಇವಾಗ ಸುಳ್ಳು ಹೇಳಿ ಪ್ರೀತಿ ಮಾಡೋದು ತಪ್ಪು ಅಂತ ನಾನು ಹೇಳ್ತಾರದು. ನಾಳೆ ದಿನ ಗೊತ್ತಾದ್ರೆ ಅಂದ್ರೆ ಮೊದಲಿದ್ದಂಗೆ ಇರೋಕೆ ಆಗಲ್ಲ. ಅರ್ಥ ಮಾಡ್ಕೊ.
ಏನಿನ್ನು ಹೋಗ ಬುದ್ಧಿ ಹೇಳಕ್ಕೆ ಬರ್ಬೇಡ, ನಂಗೆ ಗೊತ್ತು ಏನು ಮಾಡಬೇಕು ಅಂತ. ಎಲ್ಲ 2 ದಿನ ಗೊತ್ತಾದ್ರೂ 2 ದಿನ ಹಂಗಿರ್ತಾಳೆ, ಆಮೇಲೆ ಸರಿ ಹೋಗ್ತಾಳೆ ಅಷ್ಟೇ. ಅದು ಬಿಟ್ಬಿಟ್ಟು ನಿನ್ನ ಮಾತು ಕೇಳ್ಕೊಂಡು ಸಿಕ್ಕಿರೋದು ಬಿಟ್ಬಿಟ್ಟು ಯಾವಾಗಲೂ ನನ್ನ ಕಿತ್ತೋಗಿರೋ ಬನ್ನಿ ನಾಕೊಂಡು ತಿರುಗ್ಲಾ? ನಮ್ಮ ಅಂತ ಏನಾದರೂ ಈಸ್ಕೊಡಂದ್ರೆ ಇಷ್ಟು ದೊಡ್ಡವನಾಗಿದೆಯಾ ಹೋಗು ದುಡಿ ಅಂತಾಳೆ. ನನಗೆ ಈ ಥರ ಜೀವನನೇ ಬೇಡ, ನಾನು ರಾಯಲಾಗಿ ಬದುಕಬೇಕು ಅಂದ್ಬಿಟ್ಟೆ ನಾನು ಈ ಥರ ಮಾಡ್ತಾ ಇರೋದು. ನೀನು ಸುಮ್ಮನೆ ನನ್ನ ತಲೆ ತಿನ್ಬೇಡ ಆಯಿತಾ? ನಿಂಗೆ ಇಷ್ಟ ಇದ್ದರೆ ನನಗೆ ಹೆಲ್ಪ್ ಮಾಡು, ಫ್ರೆಂಡ್ ಆಗಿದ್ರೆ. ಇಲ್ಲಾಂದರೆ ಹೆಲ್ಪ್ ಬೇಡ ಬಿಡು. ನಾನೇ ಏನೋ ಒಂದು ಮಾಡ್ಕೊತೀನಿ. ನಿನ್ನ ಫ್ರೆಂಡ್ ಅಂದ್ಕೊಂಡೇನು ಹೆಲ್ಪ್ ಕೇಳಕ್ಕೆ ಬಂದರೆ ನೋಡ್ದ ನೀನು? ಆಯ್ತು ಬಿಡು, ಯಾಕೆ ಕೋಪ ಮಾಡ್ಕೊಂತ? ಎಲ್ಪ್ ತಾನೇ ಮಾಡ್ತೀನಿ.